ನಮ್ಮ ಮಾವ ಹೋಗ್ತೈತೆ. ನಮ್ಮ ಮಾವನ್ಗೆ ಹೇಳ್ಬೇಕು ವಿಷಯನ. ಯಾಕಂತಂದರೆ ತುಂಬ ಖುಷಿ ಪಡ್ತೈತೆ ನಮ್ಮ ಮಾವ. ನಾನಂತೂ ನೋಡೋಣ ಅದೆಲ್ಲ ಏನು ಅನ್ಬುತ್ತೆ, ನೋಡೋಣ ಕೆಂಪಿಗೆ ಫಸ್ಟ್ ಆಗಲಿ ಅಂತ ಹೇಳಿ ಈ ವಿಷಯ ನಾನು ಮುಚ್ಚಿಕ್ಕಿದ್ದೆ. ಇವಾಗ ಹೆಂಗೋ ನನಗೆ 2 ತಿಂಗಳಾಯಿತು, ಅವಳಿಗೆ ಇನ್ನೂ 1 ತಿಂಗಳಾಗೈತೆ. ಇಬ್ಬರಿಗೂ ಒಂದೊಂದು ತಿಂಗಳು ಹೆಚ್ಚು ಕಡಿಮೆ. ಅದಕ್ಕೆ ಈ ವಿಷಯ ನಮ್ಮ ಮಾವನ್ಗೆ ಹೇಳ್ಬೇಕು. ನಮ್ಮ ಮಾವ ನಾನಿನ್ನೂ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದೇನಾದರೂ ವಿಷಯ ಗೊತ್ತಾಗ್ಬಿಡ್ತೆ, ನನಗೆ ಮಕ್ಕಳಾಗ್ತವೆ ಅನ್ನೋದೇನಾದರೂ ವಿಷಯ ಗೊತ್ತಾಗ್ಬಿಟ್ರೆ ಆಗ್ತಾ ಇದ್ದಾವೆ ಅಂತ ಹೇಳಿ ನಮ್ಮ ಮಾವ ಅಂತೂ ತುಂಬ ಖುಷಿ ಪಡ್ತಾರೆ. ಅದಕ್ಕೆ ನಮ್ಮ ಮಾವನಿಗೆ ಹೇಳಲೇಬೇಕು. ನಮ್ಮ ಮಾವ ಅಂತ ತುಂಬ ಆಸೆಗೈತೆ ಇವಾಗ. ಅದಕ್ಕೇ ನಮ್ಮ ಮಾವನಿಗೆ ವಿಷಯ, ಸಂತೋಷದ ವಿಷಯನ ಹೇಳಲೇಬೇಕು ನಾನು. ಮಾವ ಎಲ್ಲಿ ಹೋಗ್ತಾ ಇದ್ದೀರಿ ಮಾವ? ಯಾಕಮ್ಮಮ್ಮಿ, ನಾನು ಇಲ್ಲಿ ಎಲ್ಲನ ಹೋಗಿ ಬರೋಣ ಅಂತ ಹೊರಟಿದ್ದೆ. ಯಾಕಮ್ಮ? ಅಲ್ಲ, ಅರ್ಜೆಂಟ್ ಇಲ್ಲ ಅಂತಂದರೆ ಮಾತಾಡ್ತೀನಿ ಮಾಮ. ಏನಾನ ಸ್ವಲ್ಪ ಕೆಲಸ ಐತೆ ಅಂತಂದರೆ ಹೋಗ್ಬಿಡು. ಅರ್ಜೆಂಟಲ್ಲಿ ಮಾತಾಡೋಕ್ಕಾಗಲ್ಲ. ಇಲ್ಲ, ಏನು ಹೇಳು. ಅಂಥದ್ದೇನಿದ್ರು ಹೇಳ್ಬಿರಮ್ಮ ನೀನು. ಮನಸ್ಸಲ್ಲ ಏನು ಇಕ್ಕೆಮಕ್ಕೆ ಹೋಗ್ಬಿಡ. ಏನು ಬೇಕು ನಿನಗೆ? ಏನು ಸೀರೆ ಬೇಕಾ, ಯಾಕನ ಒಡವೆ ಬೇಕಾ? ಒಡವೆ ಐತಲ್ಲ ಎಲ್ಲ ನಿಮ್ಮ ಅತ್ತೆದು ಎಲ್ಲ ಹಾಕಿ ಬಿಡ್ರಿ ತಗೊಂಡು. ನಿಮ್ಗೆ ಯಾವ ಒಡವೆ ಬೇಕಾ ಅದನ್ನೆಲ್ಲ ಹಾಕಿ ಹೇಳ್ರಿ. ಎಲ್ಲ ಹಾಕ್ಕೊಂಡು ಸೀರೆಗಳು ಇದ್ದಾವೆ ಒಳ್ಳೊಳ್ಳೆವು. ತರ್ಬೇಕಾ ಇನ್ನೊಂದಾ? ಅಯ್ಯೋ ಮಾಮ, ಸೀರೆ ಬೇಡ, ಏನೂ ಬೇಡ. ಏನಂತಂದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ನಿಮ್ಮ ಮನಸ್ಸಿಗೆ ಖುಷಿ ಆಗೋವಂಥ ವಿಷಯ ಹೇಳ್ಬೇಕಾಗಿತ್ತು. ಅಯ್ಯೋ ಪೆದ್ದಿ, ಥೋ ಹೋಗತ್ಲಗೆ. ಅಲ್ಲ, ಖುಷಿಯಾಗಂಥ ವಿಷಯ ಹೇಳೋದಕ್ಕೆ ನೀನು ಅದನ್ನ ಮುಚ್ಚಿಡ್ತಾ ಇದೆಯಲ್ಲ, ಏನಮ್ಮ ಅದು? ಹೇಳು. ಅಲ್ಲ, ನಿನಗೇನು ಗೊತ್ತಾಗುತ್ತಾ ಇಲ್ಲಮ್ಮ? ಖುಷಿಯಾಗಂಥ ವಿಷಯ ಅಂತ ಹೇಳ್ತೀಯ, ಮನಸ್ಸಿನಾಗೆ ಇಟ್ಕೊಂಡಿದೀಯ. ಹೇಳ್ಬಿಡು ಜಲ್ದಿ ಅದೇನು ಅಂತ ಹೇಳಿ, ನಾವು ಖುಷಿ ಪಟ್ಬಿಡ್ತೀವಿ. ಮಾಮ ಏನಿಲ್ಲ, ನಾನು ಇವಾಗ ತಾಯಿ ಆಗ್ತಾ ಇದ್ದೀನಿ ಕಣ್ಮಮ್ಮ. ನಾನು ಇವಾಗ ಗರ್ಭಿಣಿ. ಇವಾಗ ಕೆಂಪಿಗೆ 1.5 ತಿಂಗಳಾಗೈತೆ, ನನಗೆ 2 ತಿಂಗಳಾಗೈತೆ. ನಾನು ಈ ವಿಷಯ ಇವಳಿಗಿನ ಮುಂಚೆಗೆ ಗೊತ್ತಾಗಿತ್ತು. ನಾನು ಹೆಂಗೆ ಹೇಳೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಯಾವಾಗ ಕೆಂಪಿಗೆ ಮಕ್ಕಳಾಗ್ತವೆ ಅಂತ ಹೇಳಿ ನಿಮ್ಮ ಮುಖದಲ್ಲಿ ನಗು ನೋಡಿದ್ನ, ಅವು ನನಗೂ ಆಗ್ತವೆ. ಇಬ್ಬರಿಗೂ ಒಂದೇ ಸತಿ ಆದರೆ ನಮ್ಮ ಮಾವನಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಇಬ್ರದ್ದು ಒಂದೇ ಸತಿ ಆಯಿತು ಅಂತ ಹೇಳಿ, ಇಬ್ಬರು ಸೊಸೆರೂ ಒಳ್ಳೆಯವರು ಅಂತ ಅನ್ನಿಸ್ಕೊಂಡಿದ್ದೀವಿ. ಇಬ್ಬರು ಸೊಸೆರೂ ಒಂದೇ ಸತಿ ಮಕ್ಕಳಾಯ್ತಪ್ಪ ಅಂತ ಹೇಳಿ ಅಂದ್ಕೊಂಡ್ರೆ ಸಾಕು ಅಂತ ಹೇಳಿ ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ನಿಮ್ಮಿಂದ ಈ ವಿಷಯ ಮುಚ್ಚಿಟ್ಟೆ. ನಾನು ಹೇಳಿರಲಿಲ್ಲ, ಕ್ಷಮಿಸ್ಬಿಡಿ ಮಾವ. ಅಯ್ಯೋಯ್ಯೋಯ್ಯೋಯ್ಯೋ ರುಚಮ್ಮ, ಅಲ್ಲ ಈ ವಿಷಯ ನೀನು ಹೇಳ್ದಂಗೆ ಏನಮ್ಮ ನೀನು? ಹೇಳ್ಬೇಕೋ ಬೇಡವೋ? ಅವಕ್ಕಯ್ಯ ಇಷ್ಟು ದಿವಸ ಬಿಡು, ಹೇಳ್ಬಾರ್ದು ಅಂತೇಳಿ ಸುಮ್ಮನೆ ಐತಿ. ಯಾವಾಗ ನಾವು ಹೇಳಿದ್ವ ಅದಕ್ಕೆ ಅವಕ್ಕೈಗೂ ಹೇಳ್ಬೇಕು ಅಂತ ಹೇಳ್ತಾ ಐತಿ. ಅವಕ್ಕಯ್ಯೂ ಪ್ರೆಗ್ನೆಂಟು, ನಾನು ಪ್ರೆಗ್ನೆಂಟ್ ಕಣ್ಮಮ್ಮ. ಇವಾಗ ಇಬ್ರದ್ದು ಒಂದೇ ಸತಿ ಡೆಲಿವರಿ ಆಗುತ್ತೆ. ನಾನು ತುಂಬ ಅದೃಷ್ಟ ಮಾಡಿದ್ದೆ ಕಣಮ್ಮ. ನಾನು ತುಂಬ ಅದೃಷ್ಟ ಮಾಡಿದ್ದೆ ನಿಮ್ಮಂಥವ್ರನ್ನ ಸೊಸೆಯರ್ನ ಪಡೆಯೋಕ್ಕೂ. ಇವಾಗ ಮದುವೆ ಮಾಡ್ಕೊಂಬಂದಿದ್ದ ತಕ್ಷಣ ನಮ್ಮ ಮನೆಯಾಗೆ ಮಕ್ಕಳಾಗ್ತಾ ಇದ್ದಾವೆ. ಇವತ್ತು ನಿಜ ನನಗಂತೂ ತುಂಬ ಖುಷಿ ಆಗ್ತೈತೆ ಕಣಮ್ಮ. ಆದರೆ ಇವಳನ್ನ ಕೊಟ್ಕೊಂಡು ಇವತ್ತು ನಾನು ಬೀದಿಗೆ ಬರಬೇಕಾಗಿತ್ತು. ಹೆಂಗೋ ನೀವು ಬಂದು ಒಳ್ಳೇದು ಮಾಡಿದೆ ಕಣಮ್ಮ. ಅದಕ್ಕೆ ಮತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳೋದು. ಯಪ್ಪ, ಅದಕ್ಕೇನು ಇವಾಗ ತಾಯಿ ಆಗ್ತೈತೆ, ಅದಕ್ಕೇನು ಚೆನ್ನಾಗಿ ನೋಡ್ಕೋಬೇಕು ಯಪ್ಪ. ಅದಕ್ಕೇನೆ ಇಬ್ಬರು ಏನು ಅಲ್ತಕ್ಕೆ ಬರಬೇಡ್ರಿ, ನಾನೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಕೆಲಸ. ಅದಕ್ಕೆ ಇವಾಗ ಎಲ್ಲೂ ಹೋಗೋದು ಬೇಡ. ಇವರು ಹೊಲ್ದಕ್ಕೆ ಪಲ್ತಕ್ಕೆ ರಾತ್ರಿ ಮಧ್ಯಾಹ್ನ ಹೊತ್ನಾಗೂ ಯಾಕೆ ಬೇಕು ಹೊಸ ಅಂತ ಹೇಳಿ ನಾನು ಅದಕ್ಕೆ ಬೇಡ ಅಂತ ಹೇಳಿದ್ನಿ ಕಣಪ್ಪ. ಎಲ್ಗೂ ಹೋಗೋದು ಬೇಡ, ಸುಮ್ಮನೆ ಮನೆಯಾಗಿದ್ರೆ ಆಯ್ತು. ಬೇಡ ಕಣಮ್ಮ, ಕಾಲು ತೆಗ್ದು ದಸಿಗೆ ಹೋಗ್ಬಿಡ್ರಿ ನೋಡಿ ನೀವಿಬ್ರು. ಹೇಳ್ತೀನಿ. ನಿಮಗೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಹೇಳ್ರಿ, ನಾನು ಬೇಕಾದ್ರೆ ಇನ್ನೊಬ್ರನ್ನ ಯಾರನ್ನ ಕರೆಸ್ತೀನಿ ಕೆಲಸಕ್ಕೆ. ಕಸ ಮುಸ್ರಿ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಒಂದಿಟ್ಟು ಅಡುಗೆ ಪಡ್ಗೆ ಮಾಡ್ಕೊಂಬದು ನಿಮ್ಮದು. ಎಲ್ಲ ಮಾಡ್ಕೊಂಡ್ರೆ ಆಯ್ತು ಅಡುಗೆ ಪಡ್ಗೆ. ಅಯ್ಯೋ ಬಿಡಮ್ಮ, ಮತ್ತೆ ನಾವೆಲ್ಲ ಮಾಡ್ತೀವಿ. ಅದೆಲ್ಲ ಏನಾಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಸುಮ್ಮನಿರಿ. ನಾನು ಹೇಳಲಿಲ್ಲ, ಏನು ನನಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ನೀವೆಲ್ಲನ ಕಡಲೆಕಾಯಿ ಬ್ಯುಸಿಯಾಗಿ ಓಡಾಡ್ತಿದ್ರಲ್ಲ, ಕಡಲೆಕಾಯಿ ಬಳ್ಳಿ ಏರಿಸೋದು, ಕಡಲೆಕಾಯಿ ಬಿಡಿಸೋದು, ಇದೆಲ್ಲ ನೀವು ತುಂಬ ಬ್ಯುಸಿಯಾಗಿದ್ರಲ್ಲ ಮಾಮ. ಅದಕ್ಕೆ ನಾನು ಸುಮ್ಕಾದೆ. ಬಿಡು, ನಮ್ಮ ಮಾವು ಟೆನ್ಷನ್ ಆಗೈತಿ ಅಂತ ಹೇಳಿ. ಅಲ್ಲ ಕಣಮ್ಮ, ಏನಮ್ಮ ನೀನು ಈ ವಿಷಯ ಮುಚ್ಚಿಕ್ಬಿಟ್ಟಿದ್ಯಾನಂತಾಗೆ? ಹೇಳ ಮಾತ ನೀನು ಮುಂದಾಗ್ಲೇ ಹೇಳ್ಬೇಕಾಗಿತ್ತು. ನನಗಂತೂ ನನ್ನಿಬ್ರು ಸೊಸೆರು ತಾಯಿ ಆಗ್ತಾ ಇದ್ದಾರೆ ಎಂಬ ವಿಷಯ ಕೇಳಿ ನನಗಂತೂ ಬೋಲ್ ಸಂತೋಷ ಆಗ್ತೈತಿ. ಅಲ್ಲ ಹೇಳಿಲ್ಲ ಅಂತ ಎಲ್ಲಮ್ಮ ನೀನು ಹೇಳ್ಬೇಕೋ ಬೇಡವೋ? ನಾನು
ಇವಾಗಲೇ ನಿನ್ನ ಚಿಕ್ಕ ವಯಸ್ಸು ಇನ್ನು ಇವಾಗಲೇ ಯಾತಕ್ಕೆ ಮಕ್ಕಳು ಅಂತ ಇದ್ದೆ ಕಣ್ಮಮ್ಮ. ನೀವು ಇಷ್ಟೊಂದು ಖುಷಿ ಪಡೋದು, ಇಷ್ಟೊಂದು ನೀವು ಆಸೆ ಇಟ್ಕೊಂಡಿದ್ದೀರಾ ಮೊಮ್ಮಕ್ಕಳು ಆಗಲಿ ಅಂತೇಳಿ ತುಂಬ ಆಸೆ ಪಡ್ತಾ ಇದ್ದೀರಾ ಅಂದಮೇಲೆ ನನಗಂತೂ ಈ ವಿಷಯ ಹೇಳ್ಬೇಕು ಅಂತ ಅನ್ನಿಸ್ತು. ಇಷ್ಟು ದಿವಸ ಈ ವಿಷಯ 15 ದಿವಸ 20 ದಿವಸ ಆಯಿತು ನನಗೆ ವಿಷಯ ಗೊತ್ತಾಗಿ. ನಾನಿನ್ನೂ ಕನ್ಫರ್ಮ್ ಮಾಡ್ಕೊಂಡು ಹೇಳೋಣ ಅಂತ ಹೇಳಿ ಸುಮ್ಮನಿದ್ದೆ ಕಣ್ಮಮ್ಮ. ನೋಡೋಣ ಅಂತ ಹೇಳಿ ಅಮ್ಮಯ್ಯರಿಗೂ ಹೇಳಿಲ್ಲ ಇನ್ನೂ, ನಿಮ್ಮ ಹತ್ರನೇ ಹೇಳ್ತಾ ಇರೋದು. ಕಿಟ್ಟಣಯ್ಯ ನಮ್ಮ ಗಿರ್ಜಂಬೆನ ನೋಡ್ದ ಎಲ್ಲಾನ? ನಮ್ಮ ಗಿರ್ಜಂಬೆ ಎಲ್ಲಾನ ಇತ್ತ? ಅಲ್ಲ, ನಿಮ್ಮ ಗಿರ್ಜಂಬೆನ ನಮ್ಮ ಮಾಮ ಯಾಕೆ ನೋಡುತ್ತೆ? ನಮ್ಮ ಮೇಲೆ ನೋಡುತ್ತೆ ಹೇಳು? ಅಲ್ಲ ಕಣಮ್ಮ ರೊಚ್ಚು, ನಮ್ಮ ಮನೆಗೆ ಬಂದೇ ಇಲ್ಲ. ಅದಕ್ಕೇನೆ ನಿಮ್ಮ ಕಿಟ್ಟಣಯ್ಯ ನಾನು ನೋಡ್ತೇನೋ ನಮ್ಮ ಅಣ್ಣಯ್ಯ ಅಂತ. ಎಣ ಕಿಟ್ಟಣಯ್ಯ ನಮ್ಮ ಅಣ್ಣಯ್ಯ ಕಣೋ ನೀನು. ಎಣ ಎಲ್ಲಾನ ನೋಡ್ದೇನೋ ನಮ್ಮ ಗಿರ್ಜಿಂಬೆನ? ಅಯ್ಯೋ ತುಪ್ಪ ಸೋರಿಸ್ತಾಳೆ ನಂಗೇನೆ. ಅಯ್ಯ ಜಯಂತಿ, ಸ್ವಲ್ಪ ತುಪ್ಪ ಸೋರ್ಸೋದು ಕಮ್ಮಿ ಮಾಡು. ಅಲ್ಲ, ಏನು ಎಣ್ಣಯ್ಯ ಅನ್ಕೊಂಡು ಏನಂಗೇನಿ ನಮ್ಮ ಅಪ್ಪ ಇನ್ನಂತೂ ಅಣ್ಣಯ್ಯ ಅಂತೀಯ? ನನಗೆ ಯಾವಾಗಲೂ ನಮ್ಮ ಕಿಟ್ಟಣಯ್ಯನ ನಾನು ಅಣ್ಣ ಎಂತಲೇ ಕರೆಯೋದು. ಏಣ ಕಿಟ್ಟಣಯ್ಯ ಎಣ್ಣೆ ಸೇಲ್ಗೆ ಹೋಗಿದ್ದ, ನಾನು ನಿನ್ನ ನೋಡಿಲ್ಲ ಅಂತ ನಾನು ಎಣ್ಣೆ ಸಾಗಲು ಉಂಬಕ್ಕೆ ಸರ್ ಬರಲಿಲ್ಲ ಹೋಗತ್ತ. ನಮ್ಮ ಕಿಟ್ಟಣಯ್ಯ ಬಂದಿಲ್ಲ ಅಂತ ಹೇಳಿ ನನಗಂತೂ ಉಂಬಕ್ಕೆ ಸರ್ ಬರಲಿಲ್ಲ. ನೋಡ್ಲಿಲ್ವಲ್ಲಪ್ಪ, ದಿನ ನೋಡ್ತಿದ್ದೆ, ದಿನ ಮಾತಾಡಿಸ್ತಿದ್ದೆ ನಮ್ಮ ಕಿಟ್ಟಣಯ್ಯನ ಅಂತ. ಅಲ್ಗೂ ಅಲ್ತ ಕುಡಿಕೆ ಬರೋಣ ಅನ್ಕಂಡೆ. ನಮ್ಮ ಅಣ್ಣ ಎಲ್ಗ ಹೋಗ್ಯವನಲ್ಲ ಅಂತ. ತುಪ್ಪ ಸೋರಿಸ್ತಾಳೆ ಹಂಗೇನೆ, ಏನಂಗೆ ಬಾಯಾಗೆ ತುಪ್ಪ ಸೋರುತ್ತೆ. ನಾನು ಒಟ್ಟು ಬದುಕಿತ್ತಲ್ಲಮ್ಮ ಜಯಶ್ರೀ, ಅದಕ್ಕೆ ಹೊಲ್ದ ಕಡೆಗೆ ಹೋಗಿದ್ದೆ. ಯಾಕೆ ಎಲ್ಗೋ ಎದ್ಗಿರ್ಜಿಂಬಿ? ಅಣ್ಣ ಗೊತ್ತಿಲ್ಲ ಕಣ, ಎಲ್ಲೋಗ್ಯವಳೋ ಏನೋ. ಅವಾಗಿಂದ ಹುಡುಕ್ತಾ ಇದ್ದೀನಿ, ಒತ್ತಾತು. ಇಡತ್ ಕಾಲು ಕುಡಿದು ಬಿಡಾಳು, ಅದಕ್ಕೆ ಹಾಲು ಕುಡ್ದಿಲ್ಲ ಇನ್ನು. ಎಡೋತಾತು, ಒತ್ತಿ ಸರಿಯಾಗವಳೆ. ಟೈಮ್ ಹಾಲು ಕೊಡ್ತಿದ್ವಿ ನಾವು, ಅದಕ್ಕೇನೆ ಇವಾಗ ಊಟ ಮಾಡೋ ಒತ್ತಾತು. ಎಲ್ಲೋದ್ಲು ಅಂತ ನೋಡ್ತಾ ಇದ್ದೀವಿ. ಇನ್ನು ಅವಳು ಕತ್ತಾಗ ಎಲ್ಲೂ ಹೋಗ್ತಿರ್ಲಿಲ್ಲ ಕಣೋ ಕಿಟ್ಟಣಯ್ಯ. ಯಾವ್ರೀಕೆ ಮಾಡಂಗೇನಿ ಯಮ್ಮ ನಾ ಇರ್ತಾ ಬಾರಂ ಕಡಿತೈತೆ ಅಂಬಳ ವಾರಕ್ಕೆಲ್ಲ ನಾವು ಹೋಗ್ಬೇಕಂದ್ರೆ. ಎಲ್ಗೆ ಹೋಗ್ಯಾಳಪ್ಪ? ಅದಕ್ಕೆ ನೀನೇ ನಾನು ನೋಡ್ದೇನೋ, ನೀನಾದ್ರೆ ಎಲ್ಲ ನೋಡ್ತೀಯಾ ನಮ್ಮ ಅಣ್ಣಯ್ಯ ಅಂತ ಬಂದೆ. ಫೋನ ಮಾತಾಡ್ತಿದ್ಲಮ್ಮ. ಅಲ್ಲೆಲ್ಲನ ಫೋನ್ ಹಾಕಿ ಮಾತಾಡ್ಕೊಂಡು ಹೋಗ್ತಿದ್ಲು. ಹೋಗು, ಅಲ್ಲೆಲ್ಲ ಇರ್ಬೇಕೇನ. ಎಣ ಬಾರೋ ಹುಡ್ಕನ ಕಿಟ್ಟಣಯ್ಯ, ಬಾರೋ ಎಣ. ಹೋಗ ನಡಿಯೋದಿಲ್ಲ ಹುಡ್ಕನ. ಅಮ್ಮ ಬಾ, ಇಲ್ಲಿ ಉಣ್ ಬಾ. ಸುಮ್ಮನೆ ಅಲ್ಲೇನೇ ಮುದ್ದೆ ಇಕ್ತೀವಿ, ಸುಡ ಮುದ್ದೆ ಉಣ್ಬ ಇಲ್ಲಿ. ಹೋಗಕ್ಕ, ಹುಡಿಕೆ ಹೋಗು ನೀನೇನೆ. ಎಲ್ಲದಕ್ಕೂ ನಮ್ಮ ಮಾಮನ ಕರಿಯಕ್ಕೆ ಬರ್ತೀಯಾ? ಸುಮ್ಮನೆ ಹೋಗು. ಅಂಗಳಿ ಮಾತಾಡ್ತಾಳೆ ರಚ್ಚಕಯ್ಯ. ಬಂದು ಅಣ್ಣಯ್ಯ ಅಂತೇಳಿ ತುಪ್ಪ ಸೋರಿಸಿ ಹಂಗೇನೆ ನಮ್ಮ ಮಾಮನ ಕರ್ಕೊಂಡು ಹೋಗ್ತಾಳೆ. ಇವಳು ಭಾರಿ ಇದ್ದಾಳೆ ಇವಳು ಜಂಗಿ. ಅಮ್ಮದೇಲೆ ನೋಡ್ತೀನಿ ಎಲ್ಗ ಹೋಗೈತೆ ಅಂತ ಗಿರ್ಜಿಂಬಿ ಜಯಶ್ರೀ ಬಂದೈತೆ. ಅಣ್ಣ ಬಾರೋ ಅಂತೈತೆ, ಹೋಗ್ತೀನಿ. ಕಣಯ್ಯಣ, ನೀನಿದ್ರೆ ನನಗೆ ಒಂಥರ ಧೈರ್ಯ. ನೀನಿಲ್ಲ ಅಂತ ಅಂದರೆ ನನಗೆ ಧೈರ್ಯನೇ ಇರಲ್ಲ ಕಣಯ್ಯಣ. ಕಣಯ್ಯಣ ಬಾರಯ್ಯಣ, ಹೋಗೋಣ ಬಾರ ಕಿಟ್ಟಣಯ್ಯ. ಅಡಿಯ ಮತ್ತೆ ನೋಡ್ಕೊಂಬರ ನಡಿ ಎಲ್ಲಿ ಹೋಗೈತೆ ಅಂತ. ನೋಡಿ ತುಪ್ಪ ಸೋಸಿ ಎಣ ಅಣ್ಣಯ್ಯ ಅಂತ ತುಪ್ಪ ಸೋರಿಸ್ತಾಳೆ. ನಮ್ಮ ಮಾಮಂತಾಗೆ ತುಪ್ಪ ಸೋರಿಸಿ ಕರ್ಕೊಂಡು ಹೋಗ್ತಾಳೆ. ಎಲ್ಗೋ ಎದ್ದ ಅದು ಎಲ್ಲಿ ಬಿದ್ದೈತ ಏನೋ ಫೋನ ಮಾತಾಡ್ತಾ ಹೋಗಿ. ಫೋನ ಮಾತಾಡ್ತಾ ಯಾಪ್ ತೋತ ಯಾ ದಾರಿಗೆ ಗುಂಟೆ ಇಟ್ಕೊಂಡು ಎತ್ಲಾಗನ ಓತೋ ಏನು ಸುಡ್ಗಾಡ ಹೋಗತ್ತ. ಅಯ್ಯೋ ಫೋನ ಮಾತಾಡುತ್ತೆ. ಮೆಂಟ್ಲಾಗೈತೆ ಅಂತ ಅಲ್ವೇನ ಅದಕ್ಕೆ ಅದು ಗಿರ್ಜಿಂಬಿ ಫೋನ ಮಾತಾಡತ್ತಂತ ಸುಮ್ಮನೆ ಅದಕ್ಕೆ ಸಿಮ್ಮೆ ಇರಲ್ವಂತಿ ಅಂತ ಫೋನ ಮಾತಾಡತ್ತಂತಿ. ಅಲ್ಲ, ಫೋನ ಮಾತಾಡೋದೆಲ್ಲನ ಇರಲಿ, ಅದು ಹುಡುಗರು ಫೋನ ಮಾತಾಡೋದು. ನಿಜ ಫೋನ್ ಇಕ್ಕೊಂಡ್ರೆ ಯಾರನ್ನ ಬಿಡತ್ತ ಫೋನ್ನಾಗೆ ನನ್ನ ಸಿಮ್ಮಪ್ಪಮ್ಮ ಐತೆ ಅನ್ಕೊಂತಾರೆ. ಇನ್ನು ಹುಡುಗರು ಆಡ್ತಾವಲ್ಲ ಅಂತ ಫೋನ್ ಇಕ್ಕೊಂಡು ಮಾತಾಡ್ತಾರೆ. ಅಮ್ಮ ಪ್ರಾಕ್ಟೀಸ್ ಮಾಡು, ಗೌರ್ಮೆಂಟ್ ಕೆಲಸ ಸಿಕ್ಕಿರ್ ಮಾತಾಡಬೇಕು ನೀನು ಅಂತ ಪ್ರಾಕ್ಟೀಸ್ ಮಾಡು ಅಂತಾರೆ. ಅಮ್ಮ ಹೇಳ್ಬಿಟ್ಟೈತಂತೆ, ಅದಕ್ಕೆ ಪ್ರಾಕ್ಟೀಸ್ ಹಾಕಿದ್ದೆ ಪ್ರಾಕ್ಟೀಸ. ನಾನು ತಾಯಿ ಆಗ್ತಾ ಇದ್ದೀನಿ. ಇವಾಗ ನಮ್ಮ ಮಾಮನ ಹತ್ರ ವಿಷಯ ಹೇಳಿರಲಿಲ್ಲ. ನಮ್ಮ ಮಾಮ ಕೆಂಪಿ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ತುಂಬ ಖುಷಿ ಪಟ್ಬಿಡ್ತು. ನಾನು ಹೆಂಗನಾಗಲಿ ಇನ್ನೊಂದು ತಿಂಗಳು ಬಿಟ್ಕೊಂಡು ಹೇಳೋಣ ಅಂತ ಹೇಳಿ ಯಾರ ಹತ್ರನೂ ಹೇಳಿರಲಿಲ್ಲ. ನನಗೂ ಇವಳಿಗೂ ಒಂದೊಂದು ತಿಂಗಳು ಹೆಚ್ಚು ಕಡಿಮೆ. ಅದಕ್ಕೇ ನಮ್ಮ ಮಾಮನ ಹತ್ರ ಇಷ್ಟು ದಿನ ಒಂದು ತಿಂಗಳಿಂದ ಮುಚ್ಚಿಟ್ಟಿರೋ ವಿಷಯನ ನಮ್ಮ ಮಾಮ್ಗೆ ಹೇಳಿದೆ. ನಮ್ಮ ಮಾಮ ಅಂತೂ ಭಾಳ ಖುಷಿ ಪಡ್ತು. ಅದಕ್ಕೇ ನಮ್ಮ ಮಾಮಗಂತೂ ಬೋಲ್ ಖುಷಿ ಆಗ್ಬಿಟ್ಟೈತಿ ಇವಾಗ. ನಮ್ಮ ಕಮಲತ್ತಿಗೆ ಗೊತ್ತಾಗಬೇಕು, ಆಸ್ಪತ್ರೆಗೆ ಹೋಗವ್ರೆ ಮಕ್ಕಳಾಗಲಿ ಅಂತ. ಹಾಸ್ಪಿಟ್ಲಿಗೆ ತೋರಿಸ್ಕೊಬರಕ್ಕೆ ಹೋಗವ್ರೆ ಅವ್ರ ಅಣ್ಣನ ಕರ್ಕೊಂಡು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.